ಹತ್ರ ಗಣೇಶ ಬಂದು 6 ಇಂಚಿಂದ 10 ಅಡಿವರೆಗೂ ಇದೆ. 600 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 1,10,000 ವರೆಗೂ ಸೇಲ್ ಮಾಡಿದ್ದೀವಿ. ಸ್ಟೋನ್ ವರ್ಕ್ ಇಷ್ಟಪಡ್ತಾರೆ ಜನ, ಒಂಥರ ಡೈಮಂಡ್ ವರ್ಕ್ ಥರ ಅದು ಇಷ್ಟಪಟ್ಟು ತಗೊಂಡೋಗ್ತಾರೆ. ಅವರೇ ಕೇಳ್ತಾರೆ ಮಾಡೋಕ್ಕೆ ಸ್ಟೋನ್ ವರ್ಕ್. ಚಾಪ್ ಪೌಡ್ರು ಮತ್ತು ಪೇಪರ್ ಮಿಕ್ಸ್ ಮಾಡಿದ್ರೆ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಬೋದು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ. ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲೆಡೆ ಭರ್ಜರಿಯಾಗಿ ಸಿದ್ಧತೆ ಆಗ್ತಾ ಇದೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗಣೇಶ ಹಬ್ಬ ಬಂತು ಅಂತಂದರೆ ಸಾಕು, ಎಲ್ಲರಿಗೂ ಉತ್ಸಾಹ ತುಂಬಾ ಇರುತ್ತೆ. ಅದರಲ್ಲೂ ಜೋಶ್ ಅಂತೂ ನಮ್ಮ ಯುವಕರಲ್ಲಂತೂ ಕಮ್ಮಿ ಆಗಲ್ಲ. ಎಲ್ಲ ಗಲ್ಲಿಯಲ್ಲೂ ಗಣೇಶ ಗೌರಿನ ಕೂರಿಸಿ ಗಣೇಶ ಹಬ್ಬ ಆಚರಣೆ ಮಾಡ್ತಾರೆ. ಇವತ್ತು ಬನ್ನಿ ಒಂದು ವಿಸಿಟ್ ಹಾಕ್ಕೊಂಡು ಬಿಡೋಣ. ಮಾರುಕಟ್ಟೆಯಲ್ಲಿದ್ದೀವಿ, ಯಾವ ರೀತಿ ಎಲ್ಲ ಗಣೇಶಗಳು ಬಂದಿದೆ, ಈ ಸಲ ಸ್ಪೆಷಾಲಿಟಿ ಏನು, ಯಾವ ರೀತಿ ಗಣೇಶನ ಕೊಂಡ್ಕೊಳ್ಳೋಕ್ಕೆ ಜನ ಜಾಸ್ತಿ ಕಾತರದಿಂದ ಕಾಯ್ತಾ ಇದ್ದಾರೆ, ಎಲ್ಲದ್ರ ಬಗ್ಗೆ ತಿಳ್ಕೊಂಡು ಬರೋಣ. ಗಣೇಶ ಹಬ್ಬ ಬರ್ತಾ ಇದೆ. ಗಣೇಶ ಹಬ್ಬ ಬರ್ತಾ ಇದೆ ಅಂತಂದರೆ ಎಲ್ಲ ಕಡೆ ಗಣೇಶನ ಆರ್ಭಟ ಕೂಡ ಅಷ್ಟೇ ಜೋರಾಗಿರುತ್ತೆ. ಮಾರುಕಟ್ಟೆಗಳಲ್ಲಿ ಗಣೇಶನ ಮಾರಾಟ ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ. ತುಂಬ ಸ್ಪೆಷಲ್ಲಾಗಿ ಡಿಫ್ರೆಂಟ್ ಆಗಿರುವಂತಹ ಗಣೇಶಗಳು ಈ ಸಲ ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಾ ಇದೆ. ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಲ್ಲ ಈ ವಿಷಯದಲ್ಲಿ, ಇದು ರಾಮಲಲ್ಲ, ಅಯೋಧ್ಯನ ರಾಮ ಮಂದಿರ ಥರದಲ್ಲಿ ಇರುವಂತಹ ಒಂದು ಗಣೇಶನ ವಿಗ್ರಹ ಕಾಣಿಸ್ತಾ ಇದೆ ನಮಗೆ. ಹಾಗೆ ಕಂಪ್ಲೀಟಾಗಿ ಈ ಸಲ ಎಕೋ ಫ್ರೆಂಡ್ಲಿ ಗಣೇಶಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಎಲ್ಲೆಡೆ ನಮಗೆ ಎಕೋ ಫ್ರೆಂಡ್ಲಿ ಗಣೇಶಗಳು ಲಭ್ಯ ಆಗ್ತಾ ಇದೆ. ಶಿವ ಇರುವಂತಹ ಗಣೇಶ, ಹಾಗೆ ಆ ಕುಂದನ್ ವರ್ಕ್ನಲ್ಲಿ ಮಾಡಿರುವಂತಹ ಗಣೇಶಗಳು, ಆ ಡೀಟೇಲಿಂಗ್ ಕಂಪ್ಲೀಟಾಗಿ ನಾವು ನೋಡ್ತಾ ಹೋಗ್ಬೋದು. ಗಣೇಶ ಹಬ್ಬ ಅಂತ ಹೇಳಿದ್ರೇ ಒಂದು ಸಂಭ್ರಮ. ಅದರಲ್ಲೂ ನಮ್ಮ ಯುವಕರಿಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡುವಂತಹ ಹಬ್ಬ ಅದು ಗಣೇಶ ಹಬ್ಬ. ಎಲ್ಲ ಕಡೆ ಗಲ್ಲಿಯಲ್ಲೂ ಗಣೇಶ ಹಬ್ಬನ ತುಂಬ ಈ ಸಲ ಎಕೋ ಫ್ರೆಂಡ್ಲಿ ಗಣೇಶಗಳು ಮಾರಾಟ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ರು. ನೀವು ನೋಡ್ಬೋದು ನನ್ನ ಲೆಫ್ಟ್ ಸೈಡಲ್ಲೂ ಕೂಡ ಇಲ್ಲಿ ಕೃಷ್ಣ, ಗೋವು, ಹಾಗೆ ರೈತ, ಆ ಕುಂದನ್ ವರ್ಕ್ನಲ್ಲಿ ಮಾಡಿರುವಂತಹ ಡೀಟೇಲಿಂಗ್ ಆಗಿರ್ಬೋದು, ಆ ಸೊಂಡ್ಲಿಗೆ, ಇದೆಲ್ಲ ಕಂಪ್ಲೀಟಾಗಿ ನೀವು ನೋಡ್ಬೋದು. ನಮ್ಮ ಹತ್ರ ಗಣೇಶ ಬಂದು 6 ಇಂಚಿಂದ 10 ಅಡಿವರೆಗೂ ಇದೆ. 600 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 1,10,000 ವರೆಗೂ ಸೇಲ್ ಮಾಡಿದ್ದೀವಿ. ನಮ್ಮ ಹತ್ರ ಪ್ಯೂರ್ ಇಕೋ ಫ್ರೆಂಡ್ಲಿ ಗಣಪತಿಗೆ ಕುಂದನ್ ವರ್ಕೆಲ್ಲ ಮಾಡಿ ಸೇಲ್ ಮಾಡ್ತಿದ್ದೀವಿ. ತುಂಬಾ ಡಿಮ್ಯಾಂಡ್ ಇದೆ ನಮ್ಮದು. ಫುಲ್ಲು ಆಲ್ರೆಡಿ 99% ಖಾಲಿ ಆಗಿದೆ ಮೇಡಮ್. ಅಂದರೆ ಯಾವ ಥರ ಸ್ಪೆಷಲ್ ಗಣೇಶಗಳು ಅಂತ ಒಂದು ಪ್ರತಿ ವರ್ಷವೂ ಒಂದಷ್ಟು ಬರುತ್ತೆ. ಈಗ ಡಿಫ್ರೆಂಟ್ ಥೀಮ್ನ ಇಟ್ಕೊಂಡು ಮಾಡ್ತಾರೆ. ಸೊ ನಿಮ್ಮಲ್ಲಿ ಆ ಥರ ಡಿಫ್ರೆಂಟ್ ಗಣೇಶ ಯಾವುದು? ಪ್ರತಿ ವರ್ಷ ನಾವು ನಮ್ಮ ಶಾಪಿಂದ ಒಂದು ಥೀಮ್ ಕೊಡ್ತೀವಿ ಅವ್ರಿಗೆ, ಗಣಪತಿ ಮಾಡೋರಿಗೆ. ಅವರು ಅದೇ ಥರ ಮಾಡಿಕೊಡ್ತಾರೆ. ಈ ಸರಿ ನಾವು ಪರಿಸರ ಉಳಿಸಿ ಅಂತ ಒಂದು ಥೀಮ್ ಮಾಡಿದ್ವಿ. ಅದು ತುಂಬಾ ಡಿಮ್ಯಾಂಡ್ ಆಗಿದೆ. ಅದು ತುಂಬ ಜನ ರೆಸ್ಪಾನ್ಸ್ ಚೆನ್ನಾಗಿದೆ ಅದರದ್ದು. ಸೊ ಎಲ್ಲ ಚಾನಲಲ್ಲೂ ಬರ್ತಿದೆ ಅದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ನಾವು 10 ಇಯರ್ಸಿಂದ ಕುಂದನ್ ವರ್ಕ್ ಮಾಡ್ತಿದ್ವಿ. ಇವಾಗ 2 ಇಯರ್ಸಿಂದ ಶಾಪ್ ಓಪನ್ ಮಾಡಿದ್ದೀವಿ. ನಮ್ಮ ರೆಗ್ಯುಲರ್ ಕಸ್ಟಮರ್ಗೋಸ್ಕರ ನಾವೇ ಶಾಪ್ ಓಪನ್ ಮಾಡಿದ್ದೀವಿ. ಇನ್ನು ಎಷ್ಟು ದಿನಗಳ ಕಾಲ, ಅಂದರೆ ಗಣೇಶ ಹಬ್ಬ ಅಂತ ಹೇಳಿದ್ರೆ ಈ ಯುವಕರಲ್ಲಿ ಜಾಸ್ತಿ ಜೋಶ್ ಇರುತ್ತೆ. ಸೊ ಯಾರೆಲ್ಲ ಬರ್ತಾ ಇದ್ದಾರೆ, ಹೇಗೆ ನಡೀತಾ ಇದೆ ಬಿಸ್ನೆಸ್ ತುಂಬ ಚೆನ್ನಾಗೇ ನಡೀತಿದೆ. ಹಬ್ಬಕ್ಕೆ ಕುಂಡ್ರಿಸೋರು ತುಂಬ ಜನ ಇದ್ದಾರೆ. ಮತ್ತು 14th 15th ತುಂಬ ಜನ ಇದ್ದಾರೆ. ಈಗ 20th ಲಾಸ್ಟ್, ನಂದು 20th ಇದು ಮಾಡ್ತು ಅಂದರೆ ನಂದು ಎಲ್ಲ ಗಣಪತಿನೂ ಖಾಲಿ ಆಗುತ್ತೆ. ಇದು 80 ವರ್ಷದಿಂದ ಇದೆ ಅಂಗಡಿ. ಅವ್ರ ಅಪ್ಪಯಿಂದ ಅವ್ರ ತಾತ ಇವಾಗ ಮಗ ನಡೆಸ್ಕೊಂಡು ಹೋಗ್ತಾರೆ. ಅವ್ರು ನಾವು ಫ್ರೆಂಡ್ಸು ಹೆಲ್ಪ್ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ ಅದನ್ನು? ಇದು ಹೈದ್ರಾಬಾದು, ಸೊಲ್ಲಾಪುರಮ್ಮ, ಇದು ಬಂದು ಪೇಪರ್ ಮತ್ತು ಚಾಪ್ ಪೌಡ್ರ್ ಮಿಕ್ಸಿಂಗಲ್ಲಿ ಬರುತ್ತೆ. POP ಅಂದರೆ ಭಯ ಪಡ್ತಾರೆ, ಅದಕ್ಕೆ ಚಾಪ್ ಪೌಡ್ರಲ್ಲಿ ಇದು ಮಾಡಿ ಪೇಪರ್ ಮಿಕ್ಸ್ ಮಾಡಿ ಗಮ್ ಹಾಕಿ ಇದು ಮಾಡಿ ಮಾಡ್ತಾರೆ ಅಷ್ಟೇ. ಇದು ಸರ್, ಅಂದರೆ ಏನು ಸ್ಪೆಷಾಲಿಟಿ ಏನಿದೆ? ಸ್ಪೆಷಾಲಿಟಿ ಅಂದರೆ ಮಣ್ಣಲ್ಲಿ ನಿಮ್ಗೆ ಆಲ್ಟ್ರೇಷನ್ನು, ಈ ಥರ ಕೈಗಳು, ಈ ಥರ ಇದೆಲ್ಲ ಬರೋಲ್ಲ. ಚಾಪ್ ಪೌಡ್ರು ಮತ್ತು ಪೇಪರ್ ಮಿಕ್ಸ್ ಮಾಡಿದ್ರೆ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಬೋದು. ಸರ್, ಇವಾಗ ಅಂದರೆ ಜಾಸ್ತಿ ಜನ ಎಕೋ ಫ್ರೆಂಡ್ಲಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಅಂದರೆ ಈಗ POP ಕೂಡ ತುಂಬಾ ಹಾನಿಕಾರ ಅಂತ ಹೇಳ್ಬಿಟ್ಟು ತಗೊಳ್ತಾನೂ ಇಲ್ಲ. ಹಾಗಾಗಿ ಎಕೋ ಫ್ರೆಂಡ್ಲಿ ಗಣೇಶಗಳು ಎಷ್ಟು ಮಾರಾಟ ಆಗ್ತಾ ಇದೆ ಈ ಸಲ? ಇವಾಗ ಎಕೋ ಫ್ರೆಂಡ್ಲಿ ನಾವು ತಂದು 25 ಪೀಸ್ ತಂದಿದ್ದೀವಿ, ಅದು ಹಂಗೆ ಇದೆ, ಯಾರೂ ಕೇಳ್ತಾ ಇಲ್ಲ. ಅದು ಬಂದು ಸ್ವಲ್ಪ ಹಿಂಗೆ ಟಚ್ ಕೊಟ್ಟರೆ ಹೊಡೆದೋಗುತ್ತೆ, ಭಿನ್ನ ಆಗುತ್ತೆ, ಮನೆಗೆ ತೊಗೊಂಡೋದ್ರೆ ಇದಾಗುತ್ತೆ ಅದಾಗುತ್ತೆ ಅಂತ ಇದು ಮಾಡ್ತಾರೆ. ಅದಕ್ಕೆ ನಾವು ಈ ಸಲ ಹೊಸ ಇದರಲ್ಲಿ ಚಾಪ್ ಪೌಡ್ರ್ ಮತ್ತು ಪೇಪರ್ ಮಿಕ್ಸ್ ಮಾಡಿಸಿದ್ದೀವಿ.
ಇವಾಗ ಹೇಳಿ ಸರ್, ಯಾವ ಥರ ಗಣೇಶ ಜಾಸ್ತಿ ಹೋಗ್ತಾ ಇದೆ ಅಂದರೆ ಈ ಕುಂದನ್ ವರ್ಕ್ಸ್ ಎಲ್ಲ ಜಾಸ್ತಿ ಓಡಾಡ್ತಾ ಇದೆ. ಹೌದು. ಅದು ತುಂಬ ಇದು ಜನ ಅಟ್ರಾಕ್ಷನ್ಗೆ ಎಳೆಯುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಕೇಳಿ ಮಾಡಿಸ್ಕೊತಾರೆ. ಅಯೋಧ್ಯ ಕೂಡ ಜಾಸ್ತಿ ಇದೆ, ಹಾಗೆ ಈಶ್ವರ ಕೃಷ್ಣ ಒಬ್ಬರು ದೇವಸ್ಥಾನ ಕಡೆ ಕುಂಡ್ರಿಸೋರು ಈಶ್ವರ ಕೇಳ್ತಾರೆ, ಒಬ್ಬರು ಅಯೋಧ್ಯೆ ಹೊಸ ಡಿಸೈನ್ ಅಲ್ಲ ಹೋದ ವರ್ಷ ಓಪನ್ ಆಯ್ತಲ್ಲ ಅದರಿಂದ ಅಯೋಧ್ಯ ಕೇಳ್ತಾರೆ. ಅಯೋಧ್ಯೆ ಅಲ್ಲಿದೆ ನೋಡಿ, ಬೇಕಾದ್ರೆ ಅಯೋಧ್ಯೆ ತರಿಸಿದ್ವಿ, ಅಲ್ಲೊಂದಿದೆ, ಅದೆಲ್ಲ ಕೇಳ್ತಾರೆ. ಹೊಸ ಡಿಸೈನಿಂದ ನಾವು ತರಿಸಿ ಜನಕ್ಕೆ ಕೊಡ್ತೀವಿ. ಇದು ಹಳೆ ಅಂಗಡಿ ಅಂತ ಸ್ವಲ್ಪ ಜನಕ್ಕೆ ಗೊತ್ತು, ಅದರಿಂದ ಕಸ್ಟಮರ್ ಮೈಸೂರು ಆ ಕಡೆ ಈ ಕಡೆ ಎಲ್ಲದಿಂದ ಬಂದು ತೊಗೊಂಡು ಹೋಗ್ತಾರೆ. ಏನು ಪ್ರೈಸ್ ರೇಂಜ್ ಏನಿದೆ ಸರ್? ಪ್ರೈಸ್ ಇಲ್ಲಿ ಓನರ್ಗೆ ಅಂದರೆ ಓನರ್ ಜಾಸ್ತಿ ಮಾರ್ಜಿಂಗ್ ಇಕ್ಕಲ್ಲ, ಕಸ್ಟಮರು ಅದಕ್ಕೆ ಹುಡ್ಕೊಂಬರೋದು. ಅಷ್ಟು ದೂರದಿಂದ ಹುಡ್ಕೊಂಬರ್ತಾರೆ, 400 ಕಿಲೋಮೀಟ್ರಿಂದೆಲ್ಲ ಹುಡ್ಕೊಂಬರ್ತಾರೆ. ಅವ್ರಿಗೇನು 1000 ಸಿಕ್ಕರೆ ಸಾಕು, ಕಸ್ಟಮರ್ ಖುಷಿಯಿಂದ ಹೋಗ್ಬೇಕು ಅಷ್ಟೇ ಅವ್ರದ್ದು. ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಚಿಕ್ಕ ಗಣೇಶಕ್ಕೆ ಎಷ್ಟಿದೆ, ಹಾಗೆ ತುಂಬ ದೊಡ್ಡ ಗಣೇಶಕ್ಕೆ? ನಮ್ಮದು ಸ್ಟಾರ್ಟಿಂಗ್ ಪ್ರೈಸು ನಿಮಗೆ 2,500 ಸ್ಟಾರ್ಟ್ ಆಗುತ್ತೆ. ನಿಮಗೆ 2 to 60,000ವರೆಗೂ ಬರುತ್ತೆ ನಿಮಗೆ. ಎಷ್ಟು ಅಡಿ ಗಣೇಶ? ನಮ್ಮದು ಫೈನಲ್ 14 ಅಷ್ಟೇ. 14. ಇದು ಕೆಮಿಕಲ್, ಅದು ನೀವು ಯಾವ ಥರ ಯೂಸ್ ಮಾಡ್ತಾರೆ? ಅದು ಕೆಮಿಕಲ್ನ ಜಾಸ್ತಿ ಯೂಸ್ ಮಾಡಲ್ಲ, ಕೆಮಿಕಲ್ ಜಾಸ್ತಿ ಯೂಸ್ ಮಾಡಲ್ಲ ಪೈಂಟಿಗೆ. ಅದು ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿದ್ರೆ ಈ ಥರ ಬ್ರೈಟು ಜಾಸ್ತಿ ಬರುತ್ತೆ. ಅದು ಇಲ್ಲಿ ನಿಮ್ಗೆ ಯಾವ್ದಾನ ನೋಡಿ, ನಿಮಗೆ ಬ್ರೈಟು ಜಾಸ್ತಿ ಬರಲ್ಲ, ಡಲ್ಲಾಗಿ ಕಾಣ್ತಾ ಇರುತ್ತೆ. ಸ್ಟೋನ್ಸಲ್ಲಿ ಕುಂದನ್ಸಲ್ಲಿ ಮಾಡಿರುವಂತಹ ಗಣೇಶ ಈ ಬಾರಿ ಸಿಕ್ಕಾಪಟ್ಟೆ ಸಖತ್ ಸದ್ ಮಾಡ್ತಾ ಇದೆ. ಅಂದರೆ ಎಲ್ಲೆಡೆ ಅದರದ್ದೇ ಆದಂತಹ ಸ್ಪೆಷಾಲಿಟಿ ಜಾಸ್ತಿ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಒಂದೊಂದು ಲೈನು ಸುತ್ತುತ್ತಾರೆ, ಅದು ಮಧ್ಯದಲ್ಲಿ ಮಾತ್ರ ಬರುತ್ತೆ. ಅದೊಂದು ಮಾಡಬೇಕಂದ್ರೆ ಅರ್ಧ ಗಂಟೆ ಬೇಕು, ಸುತ್ತಿ 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 ಅದು ಪೇಪರ್ ಮಾಡಿ ಅದು ಅನ್ಸೋದು. ಈ ಸಲ ಯಾವ್ದು ಜಾಸ್ತಿ ಸೆಲ್ ಆಗ್ತಾ ಇದೆ ಅಂದರೆ ಯಾರು ತುಂಬಾ ಜನ ಇಷ್ಟಪಟ್ಟು ತಗೊಂಡು ಹೋಗ್ತಿರುವಂತಹ ಗಣೇಶಗಳು ಯಾವುದು? ಅದೇ ಮಣ್ಣಲ್ಲಿ ಬರುತ್ತಲ್ಲ, ಮುನ್ಗಣೇಶ ಇಕೋ ಫ್ರೆಂಡ್ಲಿ, ಅದೆಲ್ಲ ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ಈಗ ಸ್ಟೋನ್ ವರ್ಕ್, ರಾಮ್ಲಲ್ಲ, ಹಾಗೆ ಕೃಷ್ಣನ ರೀತಿಯಲ್ಲಿ ಈ ತರ ಸಾಕಷ್ಟು ಡಿಫ್ರೆಂಟ್ ಆಗಿರುವಂತಹ ಗಣೇಶಗಳಿದೆ, ಯಾವುದು ಜಾಸ್ತಿ ಹೋಗ್ತಾ ಇದೆ? ಎಲ್ಲ ಹೋಗುತ್ತೆ. ಸ್ಟೋನ್ ವರ್ಕ್ ಇಷ್ಟಪಡ್ತಾರೆ ಜನ, ಒಂಥರ ಡೈಮಂಡ್ ವರ್ಕ್ ಥರ, ಅದು ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ಅವರೇ ಕೇಳ್ತಾರೆ ಮಾಡೋಕ್ಕೆ ಸ್ಟೋನ್ ವರ್ಕು. ಅಂದ್ರೆ ನಿಮ್ಗೆ ಆರ್ಡರ್ಸ್ ಬಂದು ಮಾಡಿಸ್ಕೊಂಡಿರೋರು ಜಾಸ್ತಿನಾ, ಅಥವಾ ನೀವೇ ಇಲ್ಲಿ ತಯಾರಿ ಮಾಡ್ತೀರಾ? ಇಲ್ಲ, ನಾವು ಒಂದು 5-6 ಪೀಸ್ ಮಾಡ್ತೀವಿ. ಅವ್ರಿಗೆ ಯಾವ ಥರ ಬೇಕು ಫೋಟೋ ತರಿಸ್ತಾರೆ, ಆ ಥರ ಮಾಡ್ತೀವಿ ನಾವು ಅಷ್ಟೇ. ಏನಾದ್ರು ತರಿಸ್ತೀರಾ ಬೇರೆ ಕಡೆಯಿಂದ, ಅಥವಾ ನೀವೇ ಇಲ್ಲೇ ಮಾಡಿ ಮಾರುವಂತದ್ದ? ಇಲ್ಲೇ ನಾವೇ ಮಾಡಿ ಮಾರೋದು. ಇಲ್ಲೇ ಇದೇ ಲೊಕ್ಯಾಲಿಟಿಯಲ್ಲಿ? ಹಾಂ. ನೋಡಿದ್ರಲ್ಲ ಯಾವ ರೀತಿಯೆಲ್ಲ ಎಷ್ಟು ಅದ್ಭುತವಾಗಿರುವಂತಹ ಗಣೇಶನ ವಿಗ್ರಹಗಳು ಗಣೇಶ ಹಬ್ಬಕ್ಕೆ ತಯಾರಿ ಆಗಿದೆ. ಇನ್ನೂ ಹಲವಾರು ರೀತಿಯಲ್ಲಿ ಗಣೇಶಗಳು ಮಾರುಕಟ್ಟೆಗೆ ಬರ್ತಾನೆ ಇದೆ. ಸಾಕಷ್ಟು ಜನ ಬಂದು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಗಣೇಶ ಹಬ್ಬ ಅಂತಂದ್ರೇ ಎಲ್ರಿಗೂ ಖುಷಿ ಕೊಡುವಂತಹ ಹಬ್ಬ ಆಗಿದೆ. ಗೌರಿ ಗಣೇಶ ಹಬ್ಬಕ್ಕೆ ತುಂಬ ಅದ್ಧೂರಿಯಾಗೇ ನಗರದಲ್ಲಿ ಆಚರಣೆಗೆ ಸಿದ್ಧತೆಗಳು ನಡೀತಾ ಹೋಗ್ತಾ ಇದೆ. ಈಗಾಗಲೇ ತುಂಬ ಜನ ಬಂದು ವಿಚಾರಿಸ್ಕೊಂಡು ತೊಗೊಂಡು ಕೂಡ ಹೋಗ್ತಾ ಇದ್ದಾರೆ. 14 ಅಡಿವರೆಗೂ ಗಣೇಶಗಳು ಲಭ್ಯ ಆಗ್ತಾ ಇದೆ ಮಾರುಕಟ್ಟೆಗಳಲ್ಲಿ. ಇನ್ನೂ ಹೇಳೋದಾದರೆ ನಮ್ಮ ಗಣೇಶನ ಸ್ವಾಗತಕ್ಕೆ ಇಡೀ ಬೆಂಗಳೂರು ನಗರ ತುಂಬ ಅದ್ಧೂರಿಯಿಂದ ಸಿದ್ಧತೆಯಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.